ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ದಿವಸ ನಾವು ಯಾರೆಲ್ಲ 18 ವಯಸ್ಸು ತುಂಬಿರುವಂತಹ ಅದು ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಈ ಒಂದು ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ. ಏನು ಸರ್ ಸುವರ್ಣ ಅವಕಾಶ ಅಂತಂದರೆ, 2-3 ವರ್ಷದಿಂದ ನನ್ನ ಜೊತೆ ಏನಪ್ಪ ಅಂತಂದರೆ ಈ ಒಂದು ಪ್ರಥಮ PUC ಆಗಿರ್ಬೋದು, ದ್ವಿತೀಯ PUC ಆಗಿರ್ಬೋದು, ಇವು 2 ವರ್ಷಗಳನ್ನು ಮುಗಿಸಿ ಸರಿಸುಮಾರು 18 ವರ್ಷ ಮೀರಿದಂತಹ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಈ ಮೂಲಕ ತಿಳಿಯಪಡಿಸೋದೇನಂತಂದರೆ, ನಿಮಗೆ ಈ ಒಂದು ಸುವರ್ಣ ಅವಕಾಶದಲ್ಲಿ ಏನಪ್ಪ ಅಂತಂದರೆ ಸರ್ಕಾರ ಒಂದು ಪೊಲೀಸ್ ರಿಕ್ರೂಟ್ಮೆಂಟನ್ನು ಕಳಿಸಿದೆ. ಸೊ ಆ ಒಂದು ರಿಕ್ರೂಟ್ಮೆಂಟನ್ನು ದಯವಿಟ್ಟು ನೀವೆಲ್ಲರೂ ಸರಿಯಾಗಿ ಓದ್ಕೊಂಡು, ನೀವು ಏನು 18 ವರ್ಷ ಆಗಿದೆ, ಇನ್ನೇನು ಸರ್ಕಾರಿ ನೌಕರಿಯ ಕನಸನ್ನು ಕಾಣ್ತಾ ಇದ್ದೀರಿ, ದಯವಿಟ್ಟು ಇದೊಂದು ಸುವರ್ಣ ಅವಕಾಶ. ನೋಡ್ರಿ, ಸರ್ಕಾರ ಬಹಳ ದಿನಗಳವರೆಗೆ ಏನಪ್ಪ ಅಂತಂದರೆ ಯಾವುದೇ ಕಾಲ್ಫಾರ್ಮ್ ಮಾಡಿತ್ತಿಲ್ಲ. ಆದರೆ ಈ ಸದ್ಯ ಏನು ಮಾಡಿದ್ದಾರೆ ಅಂತಂದರೆ, ಈ ಸಿವಿಲ್ ಕಾನ್ಸ್ಟೇಬಲನ್ನು ಏನಪ್ಪ ಅಂತಂದರೆ ಆಲ್ರೆಡಿ ಮಂಡಳಿಯ ಮುಖಾಂತರ, ಯಾವುದು ಮಂಡಳಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಈ ಒಂದು ಮಂಡಳಿ ಮುಖಾಂತರ ನಿಮ್ಗೆ ಏನಪ್ಪ ಅಂತಂದರೆ ಸುಮಾರು ಒಟ್ಟು ಏನಪ್ಪ ಅಂತಂದರೆ 3991 ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಅದು ಈ ಒಂದು ಸಿವಿಲ್ನಲ್ಲಿ ನಿಮಗೆ ಭರ್ತಿ ಮಾಡುವಂಥ ಒಂದು ಅವಕಾಶವನ್ನು ಇಲ್ಲಿ ತಂದಿದೆ. ಆಲ್ರೆಡಿ ಏನಪ್ಪ ಅಂತಂದರೆ ಅಧಿಸೂಚನೆಯನ್ನು ಹೊರಡಿಸಿದ್ದು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಜೂನ್ 10ರಿಂದ ಪ್ರಾರಂಭ ಆಗ್ತದೆ. ಯಾವಾಗ ರೀ? ಜೂನ್ 10ರಿಂದ ಪ್ರಾರಂಭ ಆಗ್ತದೆ. ಸೊ ವಿದ್ಯಾರ್ಥಿಗಳಲ್ಲಿ ಯಾರು ಮಾಹಿತಿ, ನಿಮ್ಮ ಅಣ್ಣರು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ರಿಲೇಟಿವ್ 18 ವಯಸ್ಸು ಈಗ PUC ಮುಗಿಸಿ ಡಿಗ್ರಿ ಮಾಡ್ತಾ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ, ಮತ್ತು 18 ವರ್ಷ ಮುಗಿದ ಭಾಳಷ್ಟು ದಿನಗಳವರೆಗೆ ನಾನು ಪೊಲೀಸ್ ಆಗಬೇಕಂತೇಳಿ ಕನಸನ್ನು ಕಟ್ಕೊಂಡಿರ್ತಾರಲ್ಲ, ಆ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ನಿಮ್ಗೆ ಇಲ್ಲಿ ಇದೆ ಅಂತ ಹೇಳ್ತೀನಿ. ಸೊ ಅದರ ಜೊತೆಗೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಿಮಗೆ ನಮ್ಮ ಮಾಹಿತಿ ಇಷ್ಟ ಆದರೆ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಯಾರೆಲ್ಲ ಪೊಲೀಸ್ ಆಗಬೇಕು ಅಂತೇಳಿ ಕನಸನ್ನು ಕಟ್ಟಿರ್ತಾರಲ್ಲ ಆ ಎಲ್ಲ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಪ್ರಮುಖವಾಗಿ ಇಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವೇಳೆಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಯಾರೆಲ್ಲ ಈ ಒಂದು 18 ವರ್ಷ ತುಂಬಿದ ನಂತರ ಮತ್ತು ಮನೆಯಲ್ಲಿ ನಾನು ಒಂದು ಪೊಲೀಸ್ ಆಗಬೇಕು ಎಂಬ ಒಂದು ಕನಸನ್ನು ಕಟ್ಕೊಂಡಿರ್ತಾರಲ್ಲ ಅವರಿಗೆ ಒಂದು ಸುವರ್ಣ ಅವಕಾಶವನ್ನು ನಾನು ಹೇಳ್ತೀನಿ. ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಒಳ ಮೀಸಲಾತಿ ಪ್ರಕಾರ ತಮಗೆ ಅನ್ವಯವಾಗುವ SC ಮತ್ತು SCB, SCC ಅಂದರೆ ಈಗ ನೋಡಿ, ಮೊದಲು SC ಅಂತ ಒಂದೇ ಕೆಟಗರಿ ಇತ್ತು, ಅದ್ರಾಗ ಏನು ಮಾಡಿದ್ದಾರೆ ಅಂತಂದರೆ A ಮತ್ತು B, C ಈ ರೀತಿ ಏನಪ್ಪ ಅಂತಂದ್ರೆ ಒಡೆದು ಕೊಟ್ಟಿದ್ದಾರೆ. ಸೊ ಅಂಥ ಒಂದು ಏನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ನಿಮ್ಮ RD ಸಂಖ್ಯೆಯನ್ನು ನಮೂದಿಸುವುದು ಕಡ್ಡಾಯ ಅಂತ ಹೇಳ್ತಾರೆ. RD ಸಂಖ್ಯೆ ಅಂದರೆ ಕಾಸ್ಟ್ ಇನ್ಕಮ್ನಲ್ಲಿ RD ಸಂಖ್ಯೆ ಇರ್ತದೆ. ನೀವು ಏನು ನಿಮ್ಮ ಕಾಸ್ಟ್ ಇನ್ಕಮ್ಗಳನ್ನು ತೆಗೆಸಿರ್ತಿರಲ್ಲ, ಅಲ್ಲಿ RD ಸಂಖ್ಯೆ ಇರ್ತದೆ, ಅದನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಇನ್ನು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಎರಡೂ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ ಅವರು. ಕೇವಲ ಕನ್ನಡನೇ ಅನ್ವಯ ಆಗದ ಕೆಲ ಗ್ರಾಮೀಣ ಅಭ್ಯರ್ಥಿ ಅಂತ ಏನಿಲ್ಲ. ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕಡ್ಡಾಯವಾಗಿ ಗ್ರಾಮೀಣನೂ ಅನ್ವಯ ಆಗ್ತದೆ ಮತ್ತು ಕನ್ನಡ ಮಾಧ್ಯಮನೂ ಅನ್ವಯ ಆಗ್ತದೆ ಅಂತ ಹೇಳ್ತೀವಿ. ಈ ವ್ಯಾಸಂಗ ಇತ್ಯಾದಿ ಕ್ಲೇಮ್ ಮಾಡುವರು, ಜೊತೆಗೆ ಅಗತ್ಯ ನಮೂನೆಗಳನ್ನು, ಪ್ರಮಾಣ ಪತ್ರಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ಈಗ ಆಲ್ರೆಡಿ ನೀವೇನು ಮಾಡಿದ್ದೀರಿ ಅಂತಂದರೆ ನಿಮ್ಮ ಎಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ಯಾವ ಶಾಲೆಗಳಲ್ಲಿ ಕಲ್ತಿದ್ದೀರಿ ಅಲ್ಲೆಲ್ಲ ಹೋಗಿ ಗ್ರಾಮೀಣದಲ್ಲಿದ್ದರೆ ಗ್ರಾಮೀಣ ಮಾಧ್ಯಮ ತೆಗೆದುಕೊಳ್ಳಿ, ಜೊತೆಗೆ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ತಿಳ್ಕೊಳ್ಳಿ. ಒಂದು ವಿಷಯನ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಭಾಳಷ್ಟು ಜನ ತೆಗೆದಿರ್ತೀರಿ. ನೀವೇನು ಮಾಡಿ ಅಂತಂದರೆ ಕನ್ನಡ ಮಾಧ್ಯಮ ಆಗಲಿ ಅಥವಾ ಗ್ರಾಮೀಣ ಮಾಧ್ಯಮದಾಗಲಿ ಮೊದಲು ಆ ಶಾಲೆಯ ಪ್ರಾಚಾರ್ಯರು, ಮುಖ್ಯೋಪಾಧ್ಯಾಯರ ಜೊತೆಗೆ ತದನಂತರ ಅದನ್ನು BO ಆಫೀಸಿಗೆ ಹೋಗಿ ಅಲ್ಲಿ BO ಅವರ ಸಹಿಯನ್ನು ತೆಗೆದುಕೊಳ್ಳಿ. ಅಲ್ಲಿವರೆಗೂ ಅದು ಏನಪ್ಪ ಅಂತಂದರೆ ನಿಮಗೆ ವ್ಯಾಲಿಡ್ ಆಗ್ತದೆ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಗ್ರಾಮೀಣ ಕೋಟಾ ಕ್ಲೇಮ್ ಬಯಸಿದರೆ ಕಡ್ಡಾಯವಾಗಿ ಒಂದು ಸರ್ಟಿಫಿಕೇಟ್ ಬರ್ತದೆ, ಅದು ಹೊಂದಿರಬೇಕು ಅಂತ ಹೇಳ್ತಾರೆ. ಅದೇ ಅರ್ಜಿ ಜೊತೆ ಅಪ್ಲೋಡ್ ಮಾಡುವ ಚಿತ್ರ, ಏನು ಭಾವಚಿತ್ರ ಇದೆಯಲ್ಲ, ಅದು ಎಷ್ಟು KB ಇರಬೇಕು ಅಂತ ಹೇಳ್ತಾರೆ ಅಂದರೆ 50 KB ಇರಬೇಕು. ಯಾವುದು? ಒಂದು ಸಹಿ ಆಗಿರ್ಬೋದು ಅಥವಾ ಒಂದು ಫೋಟೋ ಆಗಿರ್ಬೋದು, ಎರಡು 50 KB ಇರಬೇಕು ಅಂತ ಹೇಳ್ತಾರೆ. ಒಟ್ಟು ಹುದ್ದೆಗಳಲ್ಲಿ ನೋಡಿ
ನಿಮಗಿದು ಭಾಳ ಇಂಪಾರ್ಟೆಂಟ್. ಹುದ್ದೆಯನ್ನು ಅದರಾಗಿ ಸ್ಪೆಷಲ್ಲಾಗಿ ಈ ಒಂದು ಹೈದರಾಬಾದ್ ಕರ್ನಾಟಕ ಇರುವಂತಹ ವಿದ್ಯಾರ್ಥಿಗಳು ನಿಮಗೆ ಸರಿಸುಮಾರು 596 ಹುದ್ದೆಗಳು ನಿಮಗೋಸ್ಕರನೇ ಇದೆ. ಏನು HK ಅಂತ ಕರಿತೀವಲ್ಲ ಹೈದರಾಬಾದ್ ಕರ್ನಾಟಕ ಅವರಿಗೆ. ಇನ್ನು ಉಳಿದ 3395 ಹುದ್ದೆಗಳು ನಾನ್ HK ಅಂದರೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಈ ಹುದ್ದೆಗಳು ಭರ್ತಿ ಮಾಡಲಾಗ್ತದೆ. ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ 3. ನೆನಪಿರಲಿ, ಭಾಳಷ್ಟು ದಿನ ವಿದ್ಯಾರ್ಥಿಗಳು ಇನ್ನೂ ಅದ ಬಿಡು ಟೈಮ್ ಕಟ್ಟಿದ್ರಾಯ್ತು ಅಂಥೇಳಿ ಭಾಳಷ್ಟು ಅಭ್ಯರ್ಥಿಗಳು ಕಾಯ್ಕೊಂಡು ಕೂತಿರ್ತೀರಿ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಏನು ಮಾಡಿ ಅಂತಂದರೆ ಸಮಯ ಇರುವವರೆಗೆ ಏನಪ್ಪ ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಚಾನಲ್ಗಳನ್ನು ಕಟ್ಟಿ ಆ ಮಾಹಿತಿಗಳನ್ನು ಸರಿಯಾಗಿ ನಿಮ್ಮ ಒಂದು ಫೈಲ್ ಮಾಡಿಕೊಂಡು ಕ್ರೋಢೀಕರಣ ಮಾಡಿಟ್ಕೋರಿ. ಯಾಕಂದರೆ ನಾಳೆ ನೀವು ಒಂದು ವೇಳೆ ಆಯ್ಕೆ ಆದರೆ ಆ ಎಲ್ಲ ಮಾಹಿತಿಗಳು ನಿಮಗೆ ಮಂಡಳಿ ಕೇಳ್ತದೆ ಅಂತ ಹೇಳ್ತೀನಿ. ಈಗ ಮುಂದಿನ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾನು. ಪ್ರಮುಖವಾಗಿ ನೀವು ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬೇಕಾದಂಥ ಪ್ರಮಾಣ ಪತ್ರಗಳು ಅಂತ ಹೇಳ್ತಾರೆ. ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ, ಯಾವೆಲ್ಲ ಅಪ್ಲಿಕೇಶನ್ ಏನೆಲ್ಲ ಮಾಹಿತಿ ಬೇಕು. ಈಗ ನೀವು ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ಮ ಗುರುತಿನ ಚೀಟಿ ಆಗಿರ್ಬೋದು, ಏನೇನು ಒಳಗೊಂಡಿರಬೇಕು ಎಂಬುದನ್ನು ಮಂಡಳಿಯಲ್ಲಿ ಆಲ್ರೆಡಿ ಈ ಒಂದು KSEB ಬಿಟ್ಟಿದೆ. ಮೊದಲನೇದಾಗಿ ರಿಜಿಸ್ಟರ್ ಮಾಡ್ಕೋಬೇಕೇನಪ್ಪ ಅಂತಂದರೆ ನೀವು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ನೀವು ಅಲ್ಲಿ ಬೇಕು. ಅದರ ಜೊತೆಗೆ ಅರ್ಜಿ ಸಲ್ಲಿಸುವ ನಿಗದಿತ ಕೊನೆಯ ದಿನಾಂಕದ ಒಳಗಡೆ ಆ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಥಿನ ಎಲ್ಲ ವಿಷಯಗಳ ಸೆಮೆಸ್ಟರ್ಗಳ ಅಂಕಪಟ್ಟಿಗಳು ಮತ್ತು ಹಾಗೂ ಘಟಿಕೋತ್ಸವ ಪ್ರಮಾಣ ಪತ್ರ PDC ಅಂತ ಕೇಳಿದ್ದಾರೆ ನೋಡ್ರಿ. ಇಲ್ಲಿ ಈಗ ನೀವು ಸಿವಿಲ್ ಅಂತಂದಾಗ ನೀವು PUC ಮೇಲೆ ಹಾಕಬೇಕಾಗ್ತದೆ ಇಲ್ಲಿ, ಅಥವಾ ಡಿಗ್ರಿನೂ ತಗೋಬೋದು. ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಅವರು ನಿಮಗೆ ಕೊನೆಯ ದಿನಾಂಕದ ಒಳಗಡೆ, ಈಗ ಜುಲೈ 3ನೇ ತಾರೀಕು ಕೊಟ್ಟಿದ್ದಾರೆ, ಅದರ ಒಳಗಡೆ ಅಪ್ಲಿಕೇಶನ್ ಹಾಕಬೇಕು. ಅದರ ಜೊತೆಗೆ ವಿದ್ಯಾರ್ಹತೆ ನಿಮ್ಮ ಒಂದು PU ಸರ್ಟಿಫಿಕೇಟ್ ಆಗಿರ್ಬೋದು, SLC ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಡಿಗ್ರಿ ಇದ್ದರೆ ಸೆಮೆಸ್ಟರ್ ವೈಸ್ ಅಂಕಪಟ್ಟಿಗಳು ಮತ್ತು ನಿಮ್ಮ ಕಾನ್ವಿಕೇಶನ್ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಇವೆಲ್ಲವೂ ಏನಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಬೇಕಾಗ್ತದೆ. ಅದರ ಜೊತೆಗೆ ಜನ್ಮ ದಿನಾಂಕವನ್ನು ನಮೂದಿಸಿರುವ SSLC ತತ್ಸಮಾನ ಪರೀಕ್ಷೆ ಪ್ರಮಾಣ ಪತ್ರ, ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ, ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಗಳು ಉದ್ಭುತ ಭಾಗ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಇಲ್ಲಿ ಪ್ರಮುಖವಾಗಿ ನೀವು ನೋಡುವಂಥದ್ದು ನಿಮ್ಮ ಜನ್ಮ ದಿನಾಂಕ. ಈಗ SLC ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಅಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಈ ಡೇಟ್ ಮೆನ್ಷನ್ ಆಗಿರ್ತದೆ. ಒಂದು ವೇಳೆ ಗೊಂದಲ ಇದ್ದರೆ ಈ SSLCಯ ವರ್ಗಾವಣೆ ಪ್ರಮಾಣ ಪತ್ರ ಬೇಕು ಕಡ್ಡಾಯವಾಗಿ, ಅದನ್ನು ಹೇಳಿದ್ದಾರೆ ಇಲ್ಲಿ. ಅದರ ಜೊತೆಗೆ ಅದನ್ನೂ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಜನನ ಪ್ರಮಾಣ ಬರ್ತ್ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇನ್ನು ಮುಂದೆ ಹೋಗ್ತೀನಿ. ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ. ಒಂದು ವೇಳೆ ನೀವು ಸೈನಿಕರಿದ್ದರೆ, ಆರ್ಮಿಯಲ್ಲಿ ಏನಾದರೂ ಸೇವೆ ಸಲ್ಲಿಸಿ ಬಂದಿದ್ದರೆ ನಿಮಗೆ ಆ ಒಂದು ಆರ್ಮಿ ಪ್ರಮಾಣ ಪತ್ರವನ್ನು ಬೇಕು, ಸೈನಿಕ ಸೇವೆಯಿಂದ ಬಿಡುಗಡೆ ಆಗಿರುವುದು ಅಂತಾರೆ. ಜೊತೆಗೆ ಪಿಂಚಣಿ, ಗ್ರ್ಯಾಜ್ಯುಟಿ ಪಡೆದಿರುವಂತಹ ಪ್ರಮಾಣ ಪತ್ರ, ಮಾಜಿ ಸೈನಿಕರ ಅವಲಂಬಿತರಾಗಿದ್ದಲ್ಲಿ, ಒಂದು ವೇಳೆ ನೀವು ಮಾಜಿ ಸೈನಿಕರು ಅಂದ್ಕೊಂಡಿದ್ರೆ ಇವೆಲ್ಲ ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ತಾರೆ. ಮಾಜಿ ಸೈನಿಕರು ಸೇವೆಯಲ್ಲಿದ್ದಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಶಾಶ್ವತವಾಗಿ ಅಂಗವಿಕಲರಾದಲ್ಲಿ, ಪರ್ಮನೆಂಟ್ಲಿ ಡಿಸೇಬಲ್ಡ್ ಅಂತ ಹೇಳ್ತೇವೆ, ಪ್ರಮಾಣ ಪತ್ರ ಮಾಜಿ ಸೈನಿಕರ ಮೀಸಲಾತಿಯಲ್ಲಿ ಕೋರಲಾಗ್ತದೆ ಅಂತ ಹೇಳ್ತಾರೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗ, ಪ್ರವರ್ಗ 2A ಮತ್ತು 2B, ಪ್ರವರ್ಗ 3A, ಪ್ರವರ್ಗ 3B ಅಂತ ಏನು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳೆಲ್ಲ, ಅಂದರೆ ಮೀಸಲಾತಿ ಆಲ್ರೆಡಿ ಬಂದಿದೆ, ಆ ಮೀಸಲನುಗುಣವಾಗಿ ನಿಮ್ಮ ಸರ್ಟಿಫಿಕೇಟ್ಗಳಿಗೆ ತಕ್ಕಂತೆ ತಂದಿಡಬೇಕು ಅಂತ ಹೇಳ್ತಾರೆ. ಇನ್ನು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ 1ರಲ್ಲಿ ಮತ್ತು 2ರಲ್ಲಿ ಮೀಸಲಾತಿ ಕೋರಿ ಸಾಮಾನ್ಯ ಅಭ್ಯರ್ಥಿಗಳಿಗೆ, ನಮೂನೆ 1ರಲ್ಲಿ ಮಾತ್ರ ಗ್ರಾಮೀಣ ಮೀಸಲಾತಿ ಕೋರಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1ರಲ್ಲಿ, ಪ್ರವರ್ಗ A ಮತ್ತು ಪ್ರವರ್ಗ B ಪ್ರವರ್ಗ ಈ ರೀತಿ ಏನಪ್ಪ ಅಭ್ಯರ್ಥಿಗಳು ನಮೂನೆ 2ರಲ್ಲಿ, 1ನೇದು ಸಾಮಾನ್ಯ, ನಮೂನೆ 2ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅಂತ ಹೇಳ್ತಾರೆ. ಇನ್ನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಮೀಸಲಾತಿ ಕೋರಿದ್ದಲ್ಲಿ, ಒಂದು ವೇಳೆ ನಿಮ್ಮ ಮೀಸಲಾತಿ ಇತ್ತು ಅಂತದೆ. ವಿಶೇಷ ಚೇತನ ಮೀಸಲಾತಿ ಪ್ರಮಾಣ ಪತ್ರ, ಸೇವೆಯಲ್ಲಿರುವ ಅಭ್ಯರ್ಥಿಗಳ ಆಯ್ಕೆಯಾದಲ್ಲಿ ನಿರಾಕ್ಷೇಪಣಾ ನೆನಪಿರಲಿ ಪ್ರಮಾಣ ಪತ್ರವನ್ನು ಪಡೆದು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಏನಾದರೂ ಪೊಲೀಸ್ ಹುದ್ದೆಯಲ್ಲಿದ್ದರೆ ಅಲ್ಲಿ ನೀವು ನಿರಾಕ್ಷೇಪಣ ಅಂದರೆ ಆ ಹುದ್ದೆಯನ್ನು ತ್ಯಜಿಸಿ ನಾನು ಇದಕ್ಕೆ ಒಂದು ಅರ್ಜಿ ಹಾಕ್ಬೋದು ಅಂಥೇಳಿ ಅಲ್ಲಿ ಒಂದು ನೇಮಕಾತಿಯನ್ನು ಪ್ರಾಧಿಕಾರಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಇದಿಷ್ಟ ಏನಪ್ಪ ಅಂತಂದರೆ ನಿಮಗೆ ಸಿವಿಲ್ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತಹ ಮಂಡಳಿ ಬಿಟ್ಟಿರುವಂಥ ಒಂದು ಪ್ರಮುಖ ಮಾಹಿತಿಯಾಗಿತ್ತು ವಿದ್ಯಾರ್ಥಿಗಳೇ. ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಏನೇನಿದೆ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ತುಂಬಿ ಆನ್ಲೈನ್ ಅಪ್ಲಿಕೇಶನ್ ಆಗುವಾಗ ಆ ರಸೀಟಿ ಜೊತೆಗೆ ಬ್ಯಾಂಕ್ ಚಾನಲ್ ಆಗಿರ್ಬೋದು, ನೀವು ಕಟ್ಟಿರುವಂತಹ ಒಂದು
ಏನೆಲ್ಲ ಸರಿಯಾದ ಮಾಹಿತಿಗಳನ್ನು ಒಂದು ಸೆಟ್ ಮಾಡಿ ಮನೇಲಿ ಇಟ್ಕೊಳ್ಳಿ. ನಿಮ್ಮ ತಯಾರಿ ಜೋರಾಗಿರಲಿ. ಯಾಕಂದರೆ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನೀವೆಲ್ಲ ಓಡಾಡ್ತಾ ಇದ್ದೀರಿ. ಸುಮ್ಮನೆ ಹೋಗಿ ಎಕ್ಸಾಮ್ ಬರೆದು ನಾನು ಪೊಲೀಸ್ ಆಗ್ತೇನೆ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ನೀವೇನಾದರೂ ಪೊಲೀಸ್ ಜಾಬ್ ಪಡಿಬೇಕು ಅಂತಂದರೆ ISI ಲೆವೆಲ್ಲಿಗೆ KS ಲೆವೆಲ್ಲಿಗೆ ನೀವು ಓದಬೇಕಾಗ್ತದೆ. ನಿಮ್ಮ ಕನಸು ನನಸಾಗಬೇಕು ಅಂದರೆ ಗಟ್ಟಿ ನಿರ್ಧಾರ ಮಾಡಿ, ಎಲ್ಲ ಆಸೆ ಆಮಿಷಗಳನ್ನು ಬದಿಗೊತ್ತಿ ನಿಮ್ಮ ನಿರ್ಧಾರ ಒಂದೇ, ನಾನು ಕಾನ್ಸ್ಟೇಬಲ್ ಆಗಬೇಕು 2026-27ನೇ ಸಾಲಿನ ಅಂತಂದರೆ ಒಂದು ಒಳ್ಳೆ ಅವಕಾಶ. 3000ದಲ್ಲಿ ನನಗೊಂದು ಪೋಸ್ಟ್ ಇರಲಿ ಅಂತೇಳಿ ಅಭ್ಯಾಸ ಮಾಡಿರಿ. ಆವಾಗ ನಿಮ್ಗೆ ಏನಪ್ಪ ಅಂತಂದ್ರೆ ಒಂದು ಪೋಸ್ಟ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟಿಂತ ಮಾಹಿತಿ ಸಿಕ್ಕರೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.